ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಒಂದು ಪುಟ್ಟದಾದಂಥ ಕಥೆಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋದಲ್ಲಿ ಏನಿದೆಪ್ಪ ಅಂತಂದರೆ, 2 ಬೆಕ್ಕುಗಳಿರುತ್ತೆ. ಅದು ತುಂಬ ಮೂರ್ಖ ಆಗಿರುತ್ತೆ. ಯಾಕಂದರೆ ಮೂರ್ಖಗಳನ್ನು ಮಾಡಿರೋದು ಒಂದು ಮಂಗ. ಆ ಮಂಗನ ಬೆಕ್ಕುಗಳಿಗೆ ಯಾವ ರೀತಿ ಮೂರ್ಖ ಮಾಡ್ತು, ಹೇಗೆಲ್ಲ ಮಾಡ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ಕಿಪ್ ಮಾಡಿದರೆ ಈ ವಿಡಿಯೋನ ಅರ್ಥ ಆಗಲ್ಲ, ಹಾಗೆ ಈ ಕತೆ ಕೂಡ ನಿಮಗೆ ತಿಳಿಯಲ್ಲ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಕಥೆಯ ಹೆಸರು ಬಂದುಬಿಟ್ಟು 2 ಮೂರ್ಖ ಬೆಕ್ಕುಗಳ ಕಥೆ. 2 ಬೆಕ್ಕುಗಳು ಉತ್ತಮ ಸ್ನೇಹಿತರಾಗಿದ್ದರು. ಸಿಕ್ಕಿದ ತಿಂಡಿ ತಿನಿಸುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಒಮ್ಮೆ ಅವರು ಹಲವಾರು ದಿನಗಳವರೆಗೆ ಹಸಿವಿನಿಂದ ಇದ್ದರು. ಅಂದರೆ 2 ಬೆಕ್ಕುಗಳು ತುಂಬ ದಿನದಿಂದ ಹೊಟ್ಟೆ ಹಸಿವಿನಿಂದ ಪರದಾಡ್ತಾ ಇದ್ದರು. ಯಾಕಂತಂದರೆ ಅವಕ್ಕೆ ತಿನ್ನೋಕ್ಕೆ ಆಹಾರ ಸಿಕ್ಕಿರಲಿಲ್ಲ. ಹಾಗಾಗಿ ಹಸಿವಿನಿಂದ ಸುತ್ತಾ ಇದ್ರು, ತಿರುಗುತ್ತಾ ಇದ್ದರು. ಒಮ್ಮೆ ಇದ್ದಕ್ಕಿದ್ದಂತೆ ಅವರು ಒಂದು ರೊಟ್ಟಿಯನ್ನು ನೋಡಿದರು ಮತ್ತು ಇಬ್ಬರು ಏಕಕಾಲದಲ್ಲಿ ಅದರ ಮೇಲೆ ಹಾರಿದರು. ಅಂದರೆ ರೊಟ್ಟಿಯನ್ನು ತಾವು ಕಸಿದು ತಗೊಳ್ಬೇಕು ಅಂತ ಹೇಳಿ ಆ ರೊಟ್ಟಿಯನ್ನಕ್ಕೆ ಬಡ್ದಾಡಿದರು. ಅವರು ಹಲವಾರು ದಿನಗಳಿಂದ ಹಸಿದಿದ್ದರಿಂದ ಇಬ್ಬರು ಅದರ ಮೇಲೆ ತಮ್ಮ ಹಕ್ಕು ತೋರಿಸಿದರು. ಅಂದರೆ ನನಗೆ ಬೇಕು, ನಿನಗೆ ಬೇಕು ಎಂದು ಬಡಿದಾಡ್ತಾ ಇದ್ದರು. ಇಬ್ಬರು ಹಂಚಿಕೊಳ್ಳಲು ಸಿದ್ಧರಿಲ್ಲದ ಕಾರಣ ತಕ್ಷಣ ಜಗಳವಾಡಲು ಪ್ರಾರಂಭಿಸಿದರು. ಇದ್ದಕ್ಕಿದ್ದಂತೆ ಒಂದು ವಂಚಕ ಕೋತಿ ಹಾದು ಹೋಗುತ್ತಿತ್ತು. ಅಂದರೆ ಇವೆರಡು ಬೆಕ್ಕುಗಳು ಬಡಿದಾಡ್ತಾ ಇದ್ದರಿಂದ ಅಲ್ಲಿ ಮುಂದೆ ಒಂದು ಮೂರ್ಖ ಕೋತಿಯನ್ನು ಹಾದು ಹೋಗ್ತಾ ಇತ್ತು. ಬೆಕ್ಕುಗಳು ತಮ್ಮ ವಿವಾದವನ್ನು ಕೊನೆಗೊಳಿಸುವಂತೆ ಕೋತಿಯನ್ನು ವಿನಂತಿಸಿದವು. ಕೋತಿ ಹೇಳಿತು, ನಾನು ಅದನ್ನು ನಿಮ್ಮ ನಡುವೆ ಸಮನಾಗಿ ಹಂಚುತ್ತೇನೆ. ಈ ಮಾತುಗಳನ್ನು ಹೇಳುತ್ತಾ ಕೋತಿ ರೊಟ್ಟಿಯನ್ನು 2 ತುಂಡುಗಳಾಗಿ ಹರಿದು ಹಾಕಿತು. ಬೆಕ್ಕುಗಳು ಕುತೂಹಲದಿಂದ ನೋಡುತ್ತಿದ್ದವು. ಅಂದರೆ ಕೋತಿ ಏನು ಮಾಡಿತು, ರೊಟ್ಟಿಯನ್ನು 2 ತುಂಡುಗಳಾಗಿ ಮಾಡಿತು. ಅದು ತುಂಬ ಕಾತುರದಿಂದ ಬೆಕ್ಕುಗಳು ನೋಡ್ತಾ ಇದ್ದವು. ಕೋತಿ ತನ್ನ ಕೈಯಲ್ಲಿ ರೊಟ್ಟಿಯ 2 ತುಂಡುಗಳನ್ನು ನೋಡಿ ಅವು ಒಂದೇ ಗಾತ್ರದಲ್ಲಿ ಇಲ್ಲ ಎಂದಿತು. ಹೀಗಾಗಿ ಅದು ಒಂದು ತುಂಡಿನಿಂದ ಸ್ವಲ್ಪ ತಿಂದಿತು. ಅಂದರೆ 2 ಭಾಗ ಮಾಡದೆ ಹೋಗಿ ಅದು ಸ್ವಲ್ಪ ಒಂದು ಕಡೆ ಜಾಸ್ತಿ ಭಾಗ ಮಾಡಿತು, ಇನ್ನೊಂದು ಕಡೆ ಚಿಕ್ಕದಾದ ಭಾಗ ಮಾಡಿತು. ಜಾಸ್ತಿ ಭಾಗವನ್ನು ತಾನು ಹರಿದು ತಿಂದಿತು. ಬೆಕ್ಕುಗಳಿಗೆ ಈಗ ಸ್ವಲ್ಪ ದುಃಖವಾಯಿತು, ಬೇಜಾರಾಯಿತು ಬೆಕ್ಕುಗಳಿಗೆ. ಅಂದರೆ ಕೋತಿನೇ ತಿಂತಾ ಇದೆ ಅಂತ. ಮತ್ತೆ ಅದೇ ಕೆಲಸವನ್ನು ಮಾಡುತ್ತಿತ್ತು. ಅಂದರೆ ಹೆಚ್ಚಾಗಿರುವಂಥ ಭಾಗವನ್ನು ಕೋತಿ ತಾನೇ ತಿಂತಾ ಇತ್ತು. ಕೊನೆಗೆ ಅದರ ಕೈಯಲ್ಲಿ 2 ತುಂಡುಗಳು ಉಳಿಯಿತು. ಅಂದರೆ ಕೋತಿ ಕೈಯಲ್ಲಿ 2 ತುಂಡುಗಳು ಮಾತ್ರ ಉಳಿಯಿತು. ಬೆಕ್ಕುಗಳು ತಮ್ಮ ರೊಟ್ಟಿಯನ್ನು ಹಿಂತಿರುಗಿಸು ಎಂದು ಹೇಳಿದವು. ಕೋತಿ ನಗುತ್ತಾ ಹೇಳಿತು, ಈ ತುಂಡುಗಳು ನನ್ನ ಸಂಬಳ. ಈ ಮಾತುಗಳನ್ನು ಹೇಳುತ್ತಾ ಅದು ಉಳಿದ ರೊಟ್ಟಿಯನ್ನು ತಿಂದಿತು. ನಿರಾಶೆಗೊಂಡ ಬೆಕ್ಕುಗಳು ಸ್ಥಳವನ್ನು ಖಾಲಿ ಮಾಡಿದವು. ಅಂದರೆ ಯಾವುದು ಹೆಚ್ಚು ಭಾಗ ಆಗಿರುವಂತಹ ರೊಟ್ಟಿಯನ್ನು ಬೆಕ್ಕು ತಾನೇ ತಿಂತಾ ಇತ್ತು, ಕೋತಿ ತಾನೇ ತಿಂತಾ ಇತ್ತು. ಹಾಗಾಗಿ ಉಳಿದಿರುವಂತಹ 2 ತುಂಡುಗಳನ್ನು ಕೋತಿ ತಾನೇ ತಿಂದು ಬೆಕ್ಕುಗಳಿಗೆ ಕೊಡದಂತ ಆಯಿತು. ಇದರ ನೀತಿ ಏನೆಂದರೆ, ಇಬ್ಬರ ಜಗಳ 3ನೆಯವರಿಗೆ ಲಾಭ. ಧನ್ಯವಾದಗಳು.